ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ನೋಡ್ರಿ ನಮ್ಮ ಅಜ್ಜಿ ಏನಂದ್ರೆ ಆಗ ಜನವರಿ 8ನೇ ತಾರೀಕಿಗೆ ಹಿಂಗೆ ಆಕ್ಸಿಡೆಂಟ್ ಆಗಿ ಅಜ್ಜಿಗೆ ಹಿಂಗಾತು. ಅದು ಬುಧವಾರ ಆದದ್ದು. ಸೋಮವಾರ ದಿವಸ ಬಂದಿದ್ರಲ್ಲ ಅವತ್ತು ಈ ಥರ ಏನಂದ್ರೆ ಮುಟ್ಗಿ ರೊಟ್ಟಿ ಮಾಡಿದ್ರು ಬಂದು ಮತ್ತೆ ಅಂದರೆ ಸಾಯಂಕಾಲ ಟೈಮಿಗೆ ನಾವು ರೊಟ್ಟಿ ಮಾಡೋದಿದ್ದು. ಅವಾಗ ಅಜ್ಜಿನ ಮುಟ್ಗಿ ರೊಟ್ಟಿ ಮಾಡಿರು. ಯಾವ ರೀತಿ ಮಾಡ್ಯಾರ ಅನ್ನೋದನ್ನು ತೋರಿಸ್ತಾನು. ಮತ್ತು ಅಜ್ಜಿ ಸದ್ಯದ ಪರಿಸ್ಥಿತಿ ಹೆಂಗೈತೆ ಅನ್ನೋದು ಕೂಡ ಇದೇ ವ್ಲಾಗ್ನಾಗ ಮುಂದೈತ್ರಿ. ಆದಷ್ಟು ನೋಡ್ರಿ, ಮನುಷ್ಯ ಇವತ್ತಿದ್ದ ಮನುಷ್ಯ ನಾಳೆ ಹೆಂಗಿರ್ತಾನೋ ಏನೋ ಅನ್ನೋದು ಗೊತ್ತಿರಲ್ಲ. ಆದಷ್ಟು ಇರೋ ತನಕ ಒಗಾತಿಲೇ ಇರಿ. ಅದ್ರಾಗ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈ ಏಜ್ ಆಗಿರ್ತಾರಲ್ಲ ರೀ, ಎಷ್ಟು ಕೇರ್ಫುಲ್ ಆಗಿದ್ರೆ ಅಷ್ಟು ಚಲೋ ನೋಡ್ರಿ. ಈ ಅಜ್ಜಿ ರೀ ಭಾಳ ಮಂಡದಾಳ್ರಿ ಆಕಿ. ಎಷ್ಟು ಹೇರು ಒಟ್ಟು ತಿಳ್ಕೊಲಿಲ್ಲ. ಯಾಕಂದ್ರೆ ಆರಾಮ್ ಹುಡುಗಿ ಕರ್ಕೊಂಡು ನಮ್ಮ ಮನ್ಯಾಗ ಏನ್ರಿ ಆಕಿ ಮಾಡೋಣಾರ ಇಲ್ಲಿ ಏನಿಲ್ಲ ರೀ. ನಮ್ಮ ಯಜಮಾನ್ರು ಬೇರೆ ನಾವು ಬೇರೆ ಆರಾಮ್ ಹುಡುಗಿ ಕರ್ಕೊಂಡು ಮನ್ಯಾಗಿದ್ರೆ ಗಿಣಿ ಮನೆ ಹಂಗೆ ಆರಾಮ್ ಬೇಕಾದಂಗೆ ಇರ್ತಿಲ್ಲ ರೀ ಇನ್ನೂ 10-15 ವರ್ಷ ಗಂಟ್ಲೆ. ಆದ್ರೆ ಈಗ ಆಕಿಗೆ ಎದ್ದು ಕುಂದ್ರಾಕ ಅವತ್ತು ಸ್ಟ್ರೋಕ್ ಆಗೈತಲ್ಲ ರೀ, ಆಕಿಗೆ ಹೇಳಕ್ಕೂ ಇದಾವತ್ತು ಹಂಗೆ ಇದಾಗ್ಯಾಳು. ಅದಕ್ಕೆ ಯಾರು ಹಿಂಗೆ ಏಜ್ ಆದವ್ರು ನಿಮ್ಮ ಮನ್ಯಾಗ ಮಾತು ಕೇಳೋಲ್ಲಲ್ರಿ ಅಂಥವ್ರಿಗೆ ಈ ಒಂದು ವಿಡಿಯೋನ ತೋರಿಸ್ರಿ ಅವ್ರಿಗೆ ಈ ಅಜ್ಜಿ ಹೆಂಗಿದ್ಲು ಹೆಂಗಾಗ್ಯಾಳ ಅಂಥೇಳಿ. ನೋಡ್ರಿ, ಇದು ಸೋಮವಾರ. ಮತ್ತು ಈ ಮುಟ್ಗಿ ರೊಟ್ಟಿಯನ್ನು ಅಜ್ಜಿ ಯಾವ ರೀತಿ ಮಾಡ್ಯಾರ ಅನ್ನೋದನ್ನು ಈ ಒಂದು ವ್ಲಾಗ್ನಾಗ ಐತ್ರಿ. ಇನ್ನೊಂದು ಏನಂದ್ರೆ ಈ ಮುಟ್ಗಿ ರೊಟ್ಟಿ ಮಾಡಕ್ಕೆ ಮೇನ್ ಅಂದ್ರೆ ಬಿಸಿ ರೊಟ್ಟಿ ಬೇಕಾಕತಿ. ಸೋಮವಾರ ಬಂದಾಳ ನೋಡ್ರಿ. ಸೋಮವಾರ ಮಧ್ಯಾಹ್ನ ನಾನು ಅಲ್ಲಿ ನಮ್ಮ ಊರಾಗ ಜಾತ್ರೆ ಇತ್ತಂದು ಅಲ್ಲಿ ಹೋಗಿದ್ದೆ. ನಮ್ಮ ಬರಗುಡದ ಬಂದಿದ್ದರು. ನಾನು ಅವ್ರಿಗೆ ಬಂದ್ಗಳನ್ನ ಅಂದ್ರೆ ಊರಿಂದ ಬಂದ್ಗಳನ್ನ ಉಪ್ಪಿಟ್ಟು ಮಾಡಿಕೊಟ್ಟೆ. ಒಂದು ಸ್ವಲ್ಪ ವಾಕಿಂಗ್ ಅಂತ ಹೋಗಿದ್ನಿ. ಬಂದ್ಗಳನ್ನ ಬಿಸಿ ರೊಟ್ಟಿ ಮಾಡ್ರಿ ಅಂತ ಅನ್ನತ್ತೀನಿ. ಪಲ್ಯ ಕಡಿಮೆ ಇತ್ತು, ಹಾಗಾಗಿ ಪಲ್ಯ ಕಡಿಮೆ ಇತ್ತು. ಏನು ಮಾಡೋಣ ಅಜ್ಜಿ ಅಂದಾಗ ಮುಟ್ಗಿ ರೊಟ್ಟಿ ಮಾಡೋಣ ಗಪ್ಪ ಅಂತಂದ್ರೆ ಅಜ್ಜಿ ಇಲ್ಲೇ ಏನೇನು ಹಾಕಿ ಮಾಡತ್ತಾರ ಅನ್ನೋದು ನೋಡ್ರಿ. ಹಾಂ ರೀ, ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಅಜ್ಜಿ. ಹಸಿ ಖಾರನ ಹಾಕಿರ್ ಬರ್ತೈತೆ, ಅದು ಬರ್ತದೆ ಅಜ್ಜಿ. ಹಾಂ, ಮಸಾಲೆ ಕುಟ್ಸಿದ ಖಾರ ಐತ್ರಿ ಅದು. ಹಾಂ, ಇದು ಏನು ಮಾಡಿದ್ರು ಅಜ್ಜಿ ಇದಕ್ಕೀಗ? ಈಗ ಗಾಂಜಿನ ಹಚ್ಚದ ಹಾಂ ಸೌರದ ಮುಟ್ಟಿಗೆ ಮಾಡೋದು. ಹಾಂ, ಒಬ್ಬೊಬ್ರು ಕುಟ್ತಾರ ಅಜ್ಜಿ. ಕುಟ್ತಾರೆ ಹೆಂಗ್ರಿ? ಹೆಂಗ್ರಿ? ಕೈಯಲ್ಲಿ ಹೆಚ್ಚಿಗೋದು. ಹಾಂ ರೀ, ಕೈಲೇನೆ ಹೆಚ್ಚಕ್ಬೇಕಂದ್ರೆ ಅದಕ್ಕೆ ಮುಟ್ಗಿ ರೊಟ್ಟಿ ಅಂತಾರೆ. ಮುಟ್ಟಿಗೆ ರೊಟ್ಟಿ ಅಲ್ಲ. ಹಾಂ ಹಾಂ, ಕೈಲೇ ಹೆಚ್ಚಿದ್ರೆ ಮುಟ್ಗಿ ರೊಟ್ಟಿ. ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪ ಹಾಂ ಹಾಕಿ ಖಾರ ಹಾಕಿದ್ರೆ ನೋಡು. ಹಾಂ ಹಾಂ, ಇದನ್ನ ಹಿಂಗೆ ಹತ್ಗಿರು ಬರ್ತದ್ರಿ. ಹತ್ತಿಗೆ ಬರ್ತೈತಿ, ಜಜ್ಕೊಳೋದು ಬರ್ತೈತಿ. ಅದ್ರ ಹಾಕಿ ಜಜ್ಜೋದ್ನ ಅಜ್ಜಿ? ತಿನ್ನೋದು. ಹಾಂ ಹಾಂ, ಪಲ್ಯ ಮಾಡೋ ಅವಶ್ಯಕತೆ ಇಲ್ಲ ಬಿಡ್ರಿ ಅದಕ್ಕೆ. ಟಮಾಟರ್ ತೀರ್ತದೆ, 2 ರೊಟ್ಟಿ ಟಿಪ್ಪನ್ ಮಾಡ್ಕೊಂಡು ತಿನ್ನೋದು. ಹಾಂ ರೀ, ಅದ್ಯಾಗ ಗದ್ದ ಸುತ್ತದ ಪಲ್ಯ ಗಿಲ್ಲೆ. ಮಾಡೋದು. ಹಾಂ ರೀ, ಮಾಡೋಣ ಹಾಂ ರೀ, ಹಿಂಗೆ ಮಾಡ್ಕೊಂಡು ತಿಂದ್ರು. ಮೊದಲೆಲ್ಲ ಇವಲ್ಲೋರ್ ಹೆಚ್ಚಿಗೆ ಅಜ್ಜಿ? ಎಲ್ಲ ಇವ ಅಷ್ಟೇ. ಹಾಂ ರೀ, ಪಲ್ಯ ಮಾಡೋ ಅವಶ್ಯಕತೆನೇ ಇಲ್ರಿ. ಅದೇ ಪಲ್ಯ ಏನು ಜರು ಇಲ್ಲ. ಹಾಂ ಯಾಕೆ ಪಲ್ಯ ಇದಕ್ಕೆ ಹಾಂ ರೀ, ಇಟ್ಟು ಮಾಡಿ ಮುಟ್ಟಿಗೆ ಮಾಡಿ ಇಟ್ಕೊಂಡು ತಿಂದ್ಬಿಡುದು. ಹುಡುಗರು ಆಡ್ಕೊಂತ ತಿಂತಾವ್ರಿ ಇದನ್ನ ಅಜ್ಜಿ. ಆಯ್ತು ಅಂತ ಹುಡುಗರು ಮುಟ್ಟಿಗೆ ಮಾಡ್ಕೊಡ್ಬೇಕು. 2 ಮುಟ್ಟಿಗೆ ಹಾಂ ರೀ, ಯಾಕೆ ಹೊಡ್ಕೊಂತ ತಿನ್ಕೊತ ಇರ್ತಾವ. ಹ್ಞೂ ಹ್ಞೂ, ತಿನ್ನಾಕ ಕಲ್ಕೊತಾವ ಮಕ್ಕಳು. ಹಾಂ ಹಿಂಗೆ ಜಜ್ಜಿರೆಲ್ಲ ಕೂಡ್ತದೆ. ಹಾಂ ರೀ, ಹಾಕತಿ. ಹಾಂ ಹಾಂ, ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಡ್ತಿದ್ರು ಬಿಡ್ರಿ ಮೊದಲೆಲ್ಲ. ಚಲೋ ಬಾಳ ಇದ್ರಿ. ಹಾಂ ಮತ್ತೆ ಹುಡುಗರು ಆಡ್ಕೊಂತ ತಿಂತಾವ. ಹಾಂ ರೀ, ಚೆನ್ನಾಗಿ ಇದು ಅಳವಿದು ಕುಡಿತಿದ್ರಿ ಅಜ್ಜಿ ಮೊದಲ್ರಿ? ಮತ್ತೆ ಈ ಬೆಣ್ಣ ಹಡ್ದಾಗ ಅಳವೆ ರೀ. ಈಗಾರು ಕುಡಿತಾರಂತ ಬಿಡ್ರಿ. ಕುಡಿತಾರ ನೈ ಹೊಡ್ಯಾಕತ್ತಾರ ಕುಡಿತಾರ. ಅಲ್ಲಿ ಮೈ ಹೊಡ್ಯಾಕತ್ರ, ಕೈಕಾಲು ನುಸಾಕತ್ರ, ಕೈಕಾಲು ನುಸಿದ್ರೆ ನೈ ಹೊಡೆದ್ರೆ ಕುಡಿತಾರ. ಅಳವಿ ರೀ. ನಾವು ಕಂಡು ಬಿಡಿದ್ವಿ ಕುಡ್ದಿ ಹೊಡೆದಾಗ. ಹೌದ್ರಿ. ಮತ್ತೆ
ನಾ ಈ ಸದ್ದ ಬೇಕಂದ್ರೆ ಏನಾರ ಮ್ಯಾಗ ಇದ್ರ ಕುಡಿಯಾಕ ಬರ್ತೈತಿ ಹಾಂ ಹಾಂ ಕುಡಿಯಾಕ ಚಲೋ ಭಾಳ ಹಾಂ ಐದು ಚಲೋ ಹಾಲು ಕುಡ್ದೈತಿ ಅದು ಇಟ್ಟು ನೀವೇನು ಹಂಗೆಲ್ಲ ಬದುಕಿರಲ್ರಿ ಅಜ್ಜಿ ಮೊದಲಿನ ಕಾಲದಾಗ ಅಂದಲ್ಲೇ ನಿಮ್ಮ ನಾವು ಗಟ್ಟಿಗೆ ಆಗೋದಿಲ್ರಿ ನಾವು ಹಾಂ ಅಂಟೆ ಉಂಡಿ ತಿಂದು ಬರ್ತೀವಿ ಅಂಟಿ ನುಂಡಿ ಇದಾರೆ ಈಗ ಯಾರು ಏನು ಮಾಡಿ ತಿಂತಾರೆ ಬರೀ ದೋಸೆ ಪಡ್ಡ ಇವಾಗ ಈ ಅಜ್ಜಿ ಬೈತಾರೆ ನೋಡ್ರಿ ಇವೇನು ನಾಷ್ಟ ಈಗ ಎಲ್ಲಾರು ನಾಷ್ಟ ಆದ್ಮ್ಯಾಗ ಅದಾರತ್ ಬಂದು ನಾಷ್ಟ ಮಾಡಬಾರ್ದು ಹಾಂ ಈಗ ಏನು ಉಪ್ಪಿಟ್ಟು ಮಣ್ಣೆ ಟಬ್ಲೆಟ್ ಮಣ್ಣೆ ಚೆಂದ ನೀರು ಕುಡಿತೈತೆ ಅಡ್ಡಾಡ್ಕೊಂತ ಹೋಗಾರ ಬೇಯ್ತಾ ಅಜ್ಜಿ ಸುಡು 2 ರೊಟ್ಟಿ ತಿಂದ ನೋಡಿ ಹಾಂ ಮ್ಯಾಗ ಒಂದು ಹಾಲು ಹಾಕೊಂಡಿಲ್ಲ ಬೇಕಾದ್ರೆ ಮಜ್ಜಿಗೆ ಹಾಕೊಂಡೆ ಹಾಂ ಕುಡಿದು ಬಿಡೋದು ಹ್ಞೂ ಎಷ್ಟು ಹೊಟ್ಟೆ ತುಂಬತತಿ ಎಷ್ಟು ಚಲೋ ಅಲ್ಲಿ ಏನು ಹಾಕೋದು ಒಂದು ತಟ್ಕ ಅವಲಕ್ಕಿ ತಿನ್ನಿ ಉಪ್ಪಿಟ್ಟು ತಿನ್ನಿ ಒಂದು ದಾಸಿ ತಿನ್ನಿ ಇಡ್ಲಿ ತಿನ್ನಿ ನಿಮ್ಗೆ ಯಾವ್ದು ಇಷ್ಟ ಆಗಲ್ರಿ ಮತ್ತೆ ಚಲೋ ನಮಗೆ ಜಾಳ ರೊಟ್ಟಿ ತಿನ್ನು ಬ್ಯಾಗಿ ಕಾಯಿ ಹಾಕಿ ಹಾಂ ನೋಡಿ ಜೋಳದ ರೊಟ್ಟಿ ಚಲೋ ರೀ ತಂಪಲ್ರಿ ಅಜ್ಜಿ ಅದ ನೋಡ್ರಿ ಅಜ್ಜಿ ಮುಟ್ಟಿಗೆ ಮಾಡಿದ್ದೆ ಎಷ್ಟು ಮಸ್ತ್ ಆಗೈತಿ ಚಲೋ ಸುಡೋದ ರೊಟ್ಟಿ ಮಾಡಿ ಹಾಂ ರೀ ಮುಟ್ಟಿಗೆ ಮಾಡಿ ತಿಂದ್ಬಿಟ್ಟು ಮೊದಲಿಂದ ರಾಗ್ರಜ್ಜಿ ಏ ನೀ ಅಜ್ಜಿ ಮುಟ್ಟಿಗೆ ರೊಟ್ಟಿ ತಿಂತಿಲ್ಲ ಈಕಿ ಅಚ್ಚಿ ಮಾಡತ್ತಾಳ ನೋಡ್ದ ಏ ಮಾಡೇ ಸಮ ನೋಡ ಅಚ್ಚಿ ಮಾಡತ್ತ ಅದು ನೀ ಅಜ್ಜಿರೇ ಎಣ್ಣೆ ಕಷನ್ ಎರ್ಕೊಂಡ ಬಿಡ್ರಿ ಹಂಗಾರ ನೀವು ಕೊಬ್ಬರಿನಿ ಕಷನು ಎರ್ಕೊಂಡ್ ಬಿಡ್ರಿ ಹಾಂ ಎರ್ಕೋರಿ ಎರ್ಕೊಂಡು ರೊಟ್ಟಿ ತಿನ್ನಂತ್ರಿ ಅಜ್ಜಿ ಇವತ್ತು ಊರಿಂದ ಬಂದಾರ ನೋಡ್ರಿ ಎರಡೂ ಮಾಡ್ಬೋದ್ರಿ ಒಂದೂ ಮಾಡ್ಬೋದ್ರಿ ಹಾಂ ರೀ ಅನ್ನ ಅನ್ನೋದೇ ಬೇಡ ಅಲ್ಲ ಏನು ನೋಡೋದಿದೆ ಮಸ್ತ್ ಮಾಡ್ಯಾರ ನೋಡ್ರಿ ಜೋಳದ ಮುಟ್ಟಿಗೆ ರೊಟ್ಟಿ ಹ್ಞೂ ಬ್ಯಾಕಿತ ಪ್ರಕೃತಿಗೆ ಆರಾಮ ಪ್ರಕೃತಿ ಅಜ್ಜಿ ಪ್ರಕಾರ ಪ್ರಕೃತಿ ಅಂದ್ರೆ ಮಾನವ ಶರೀರ ಹೇಳ್ತಾರ ನೋಡ್ರಿ ಹಂಗ ಪ್ರಕೃತಿಯಿಂದ ಆರೋಗ್ಯಕ್ಕೆ ಹಂಗಂತಾರ್ರಿ ಹಾಂ ಚಲೋ ಮಾಡ್ರಿ ನಮ್ಗೆ ಕಾಲಾಗ ಯಾರು ರಸ ಆಯ್ತದ ಏನತ್ತೀಯ ಪ್ಲಾಟ್ ತಿಂದ್ರೆ ಏನು ಮಾಡೋದು ಪಳ ಪ್ಲಾಟ್ ತಿಂದ್ರೆ ಏನಾಗುದು ದಿಗಿಟ್ ಬರುವಂಗಿಲ್ಲ ಬಿಡುವಂಗಿಲ್ಲ ಬ್ಯಾಸಿಗೆ ಹೊಟ್ಟು ತಿನ್ಕೊಟ್ಟು ಹೋಗುದು ಬೇಯ್ತಾರ ನೋಡ್ರಿ ಅಜ್ಜಿ ಚುನ್ಮರಿ ತಿನ್ನಿ ಅವಲಕ್ಕಿ ತಿನ್ನಿ ಅನ್ನೋರು ಬೇಯ್ತಾರ ತಿನ್ಬಾರ್ದು ನಮ್ಗೆ ದೇಹಕ್ಕೆ ತಾಕತ್ 2 ಬೇಡ 3 ರೊಟ್ಟಿ ತಿಂದ್ರೆ ಮ್ಯಾಲ ಬೇಕಾರೆ ಅನ್ನ ಉಣ್ಬೇಕಾರೆ ನುಚ್ಚು ಮಾಡ್ಕೊಂಡು ಉಣ್ಣ ಹಾಲ ನುಚ್ಚ ಮಜ್ಜಿಗೆ ಉಣ್ಬೇಕು ಚಲೋ ರೊಟ್ಟಿ ಇದನ್ನ ಹುಡುಗರು ಆಡ್ಕೊಂತ ಬೇಕಾದಂಗ ತಿನ್ಬೋದು ಬಿಡ್ರಿ ಅಜ್ಜಿ ಕೈಯಾಗ ಮುಟ್ಟಿಗೆ ಮಾಡಿ ಕೈಯಾಗ ಮಕ್ಕಳು ಕೈ ಕೊಟ್ರೆ ಆಡ್ಕೊಂತ ತಿಂತಾವ್ರಿ ಹೌದ್ರಿ ಅಜ್ಜಿ ಮೂರ್ ದಿವ್ಸಕ್ಕೊಂದು ಬಾಟ್ಲಿ ಆಗಿ ಮಾಡಂದಾರ ಅವಿ ಅದ ಆಯಿಲ್ ಆತ ನವಿ ಈಗ ಹೊಸ ತೊಂದಿ ಮತ್ತೆ ಓರಿಯ ಬನ್ರಿ ಏನಾತವಿ ಮುಗ್ದತಿ ಹೊಸ ತೊಂದಿನ ಮಂಗಳವಾರ ಬುಧವಾರ ಗುರುವಾರ 3 ನಾಳೆ ಶುಕ್ರವಾರ ಇವತ್ತು ಆತ್ಲ 3 ದಿವ್ಸಕ್ಕೊಂದು ಆಯ್ತು